ನಮಸ್ಕಾರ ಪ್ರಜಾಧ್ವನಿ ಟಿವಿ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ರಾಕಿಂಗ್ ಸ್ಟಾರ್ ಯಶ್ ಈಗಾಗಲೇ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹೆಸರುವಾಸಿ ಆಗಿದ್ದಾರೆ. KGF ಸಿನಿಮಾ ನಂತರ ಅವರಿಗೆ ಕೇವಲ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಬಾಲಿವುಡ್, ಕಾಲಿವುಡ್ ಹಾಗೂ ಟಾಲಿವುಡಲ್ಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಹೀಗಾಗಿ ಅವರಿಗೆ ಬಾಲಿವುಡ್ ಇಂದ ಕೂಡ ಒಂದು ಸಿನಿಮಾ ಆಫರ್ ಬಂದಿತ್ತು ಹಾಗೂ ಯಶ್ ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಅದು ಯಾವುದು ಅಂದರೆ ರಾಮಾಯಣ ಕತೆ ಆಧಾರಿತವಾಗಿ ಒಂದು ಸಿನಿಮಾವನ್ನು ಬಾಲಿವುಡ್ನಲ್ಲಿ ತೆಗಿತಾ ಇದ್ದಾರೆ. ಆ ಸಿನಿಮಾದಲ್ಲಿ ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಹಾಗೂ ಹನುಮಂತನ ಪಾತ್ರದಲ್ಲಿ ಸನ್ನಿ ಡಿಯೋಲ್ ಹಾಗೂ ಸೀತಾ ಮಾತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಅವರು ಕಾಣಿಸ್ಕೊಳ್ಳಲಿದ್ದಾರೆ. ಹಾಗೂ ಒಂದು ಪ್ರಮುಖ ಪಾತ್ರವಾಗಿರುವಂತಹ ರಾಮಾಯಣ ಅಂದ ತಕ್ಷಣ ಅಲ್ಲಿ ಒಂದು ಪ್ರಮುಖ ಪಾತ್ರ ಅಂದರೆ ರಾಮ ಎಷ್ಟು ಮುಖ್ಯನೋ ಅಷ್ಟೇ ರಾವಣನ ಪಾತ್ರ ಕೂಡ ಅಷ್ಟೇ ಮುಖ್ಯ. ಆ ಒಂದು ಪಾತ್ರವನ್ನು ಯಶ್ ಅವರು ನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಈ ಸಿನಿಮಾದ ಶೂಟಿಂಗ್ ಇನ್ನೇನು ಶುರುವಾಗ್ತಾ ಇದೆ. ಇದಕ್ಕೂ ಮುಂಚೆ ಯಶ್ ಅವರು ಒಂದು ಕೆಲಸ ಮಾಡಿದ್ದಾರೆ. ಏನು ಅಂದರೆ ಮಧ್ಯಪ್ರದೇಶದ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಯಶ್ ಅವರು ತೆರಳಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ರಾಮಾಯಣದ ಸಿನಿಮಾ ಏನು ಶೂಟ್ ಆಗ್ತಾ ಇದೆ, ಇದರ ಅಧಿಕೃತವಾದ ಘೋಷಣೆ ಇನ್ನೂ ಕೂಡ ಆಗಿಲ್ಲ. ಆದರೆ ಚಿತ್ರೀಕರಣ ಈಗಾಗಲೇ ಶುರು ಆಗ್ತಾ ಇದೆ. ಅಂದರೆ ಚಿತ್ರೀಕರಣ ಶುರು ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸು ಕೂಡ ಆಗ್ತಾ ಇದೆ. ಇದರ ಪ್ರಿಪರೇಷನ್ನ ಒಂದು ಭಾಗವಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಏನು ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ, ಆ ಪಾತ್ರದ ಶೂಟಿಂಗ್ ಇನ್ನೇನು ಶುರುವಾಗುತ್ತೆ. ಹೀಗಾಗಿ ಅವರು ಉಜ್ಜಯಿನಿಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಪೂಜೆಯನ್ನು ಸಲ್ಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ರಾಕಿಂಗ್ ಸ್ಟಾರ್ ಯಶ್ ಅವರು, ನಾನು ಮೊದಲಿಂದಾನು ಕೂಡ ಶಿವನ ಭಕ್ತ, ನಮ್ಮ ಮನೆಯ ದೇವರು ಕೂಡ ಶಿವನೇ, ಹೀಗಾಗಿ ನನಗೆ ಶಿವನ ಮೇಲೆ ಅಪಾರವಾದಂತಹ ಭಕ್ತಿ ಹಾಗೂ ಪ್ರೀತಿ ಇದೆ. ಹೀಗಾಗಿ ಬಂದು ನಾನು ಪೂಜೆಯನ್ನು ಸಲ್ಲಿಸಿದ್ದೀನಿ. ಶಿವ ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ. ನಾನು ಇಲ್ಲಿ ಪೂಜೆ ಮಾಡಿದ್ದು ಕೂಡ ನನಗೊಂದು ರೀತಿ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ ಅಂತ ಹೇಳಿ ಮಾಧ್ಯಮರ ಜೊತೆಗೆ ಮಾತನಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ಒಂದು ಕಡೆ ಶೂಟಿಂಗ್ ಆಗ್ತಾ ಇದೆ. ಅಂದರೆ ಪ್ರಮುಖ ದೃಶ್ಯಗಳು ಏನಿದೆ ಈಗಾಗಲೇ ಅದು ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಹತ್ತತ್ರ KGF ನಂತರ ಯಶ್ ಅವರು ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಯಶ್ ಸಿನಿಮಾ ಬರುತ್ತೆ ಅಂತ ಹೇಳಿ. ಹೀಗಾಗಿ ಯಶ್ ಅವರು ಕೂಡ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಟಾಕ್ಸಿಕ್ ಸಿನಿಮಾ ಶೂಟಿಂಗಲ್ಲೂ ಕೂಡ ಯಶ್ ಅವರು ಬ್ಯುಸಿ ಆಗಿದ್ದಾರೆ. ಇನ್ನೊಂದು ಕಡೆ ರಾಮಾಯಣ ಶೂಟಿಂಗಲ್ಲೂ ಕೂಡ, ಅಂದರೆ ರಾಮಾಯಣ ಆಧಾರಿತ ಕಥೆಯನ್ನು ಹೊಂದಿರುವಂಥ ಸಿನಿಮಾ ಏನು ಬಾಲಿವುಡಲ್ಲಿ ತೆಗಿತಾ ಇದ್ದಾರೆ ಅದರಲ್ಲೂ ಕೂಡ ಯಶ್ ಅವರು ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಅಲ್ಲಿ ಕೂಡ ಶೂಟಿಂಗ್ ಶುರು ಮಾಡ್ಕೊಂಡಿರ್ತಾರೆ. ಹೀಗಾಗಿ ಪೂಜೆಯನ್ನು ಅದರ ಒಂದು ಪೂರ್ವ ಸಿದ್ಧತೆ ಅನ್ನೋ ರೀತಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ರಾಮಾಯಣ ಕತೆ ಆಧಾರಿತ ಸಿನಿಮಾ ಇನ್ನೇನು ದೀಪಾವಳಿ ಅಂದರೆ ಮುಂದಿನ ವರ್ಷ 2027 ದೀಪಾವಳಿಗೆ ಬಿಡುಗಡೆಯಾಗಲಿದೆ. ಹಾಗೂ ರಾಮಾಯಣ ಆಧಾರಿತ ಸಿನಿಮಾದ ಪಾರ್ಟ್ 2 ಏನಿದೆ ಅದರ ಶೂಟಿಂಗ್ 2027ಕ್ಕೆ ಶುರುವಾಗಲಿದೆ. ಈ ರೀತಿಯಾಗಿ ಯಶ್ ಅವರ ನಟನೆಯ ರಾಮಾಯಣ ಸಿನಿಮಾ ಇನ್ನೇನು ಶೂಟಿಂಗ್ ಶುರುವಾಗಿದೆ. ಹೀಗಾಗಿ ನಾವೆಲ್ಲ ಕಾತರದಿಂದಾನೇ ಕಾಯ್ತಾ ಇದ್ದೀವಿ ಅಂತ ಹೇಳ್ಬೋದು. ಯಶ್ ಅವ್ರನ್ನ ಮತ್ತೆ ಯಾವಾಗ ತೆರೆ ಮೇಲೆ ನೋಡ್ತೀವಿ ಅಂತ ಹೇಳಿ. ಆದಷ್ಟು ಬೇಗ ಯಶ್ ಅವರು ನಮ್ಮ ಮುಂದೆ ಬರಲಿ ಅಂತ ಹೇಳ್ತಾ ಇದಾಗಿತ್ತು ಪ್ರಜಾಧ್ವನಿ ಟಿವಿಯ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.